ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ. ಸೊ ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇರೋದು ಯಾವ ಪ್ಲೇಸು ಅಂತಂದರೆ ಜೋಗ. ಸೊ ಆಲ್ರೆಡಿ ನಾವು ಜೋಗದಲ್ಲಿ ಇದ್ದೀವಿ. ಸೊ ನಮ್ಮ ರೂಮಿಂದ ಅಪೋಸಿಟ್ಟಿಂದನೇ ನೋಡಿ ಫಾಲ್ಸ್ ಕಾಣುತ್ತೆ. ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ವಾ. ಸೊ ನಾನು ಬೆಳಗ್ಗೆನೇ ಬೇಗ ಎದ್ಬಿಟ್ಟಿದ್ದೀನಿ ಈ ವ್ಯೂಸ್ನ ನೋಡೋಕ್ಕೆ. ಸದ್ಯಕ್ಕಿನ್ನೂ ಯಾರೂ ಎದ್ದಿಲ್ಲ. ಸೊ ಬನ್ನಿ ನೋಡೋಣ. ಡೋರ್ ಓಪನ್ ಮಾಡಿಕೊಂಡು ನಾನು ಒಬ್ಬಳೇ ಹೋಗಿ ಹೊರಗಡೆ ಒಂದು ಸುತ್ತು ಹೊಡೆದು ಬರೋಣ. ಆ್ಯಕ್ಚುಲಿ ತುಂಬ ಮಳೆ ಬರ್ತಾ ಇದೆ ಇಲ್ಲಿ, ಪಿತಿ 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 ಅಂತ. ಛತ್ರಿ ಬೇರೆ ಕಾರಲ್ಲಿದೆ. ಸೊ ಛತ್ರಿ ಬೇಡ, ಹಾಗೆ ಹೋಗಿ ಹತ್ತಿರದಿಂದ ಫಾಲ್ಸ್ ನೋಡ್ಕೊಂಬರೋಣ. ಬನ್ನಿ ನೋಡಿ, ಆಲ್ರೆಡಿ ಮಳೆ ಬರ್ತಾ ಇದೆ. ಆ್ಯಕ್ಚುಲಿ ನಾವು ನಮ್ಮ ನೇಚರಿಂದ ತುಂಬ ಕಲಿಬೇಕಾಗಿದೆ ನಿಜವಾಗ್ಲೂ. ಅದಕ್ಕೆ ಯಾವಾಗ ಏನು ಕೆಲಸ ಮಾಡಬೇಕು ಆ ಕೆಲಸ ಟೈಮಿಗೆ ಮಾಡುತ್ತೆ. ಬಟ್ ನಾವು ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನಾವು ಕೆಲವೊಮ್ಮೆ ವರ್ಕ್ ಮಾಡ್ತೀವಿ, ಕೆಲವೊಮ್ಮೆ ಟೈಮ್ ನಾವು ಸೋಂಬೇರಿ ಆಗಿಬಿಟ್ರೆ ಆ ಕೆಲಸನ ನಾವು ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತೀವಿ. ಬಟ್ ನೇಚರ್ ಹಾಗಲ್ಲ. ಬಿಸಿಲು ಟೈಮಲ್ಲಿ ಬಿಸಿಲು ಕೊಡುತ್ತೆ, ಮಳೆಗಾಲದಲ್ಲಿ ಮಳೆ ಕೊಡುತ್ತೆ, ಸೆಕೆಗಾಲದಲ್ಲಿ ಸೆಕೆ ಕೊಡುತ್ತೆ ಅಲ್ವಾ. ಸೊ ಪರಿಸರದಿಂದ ಕಲಿಯೋದು ತುಂಬಾ ಇದೆ. ನನಗಂತೂ ನೇಚರ್ ನೋಡಿದ ತಕ್ಷಣವೇ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು. ನಿಮಗೊಂದು ವಿಷಯ ಗೊತ್ತಾ, ನಾನು ತುಂಬ ದೊಡ್ಡ ಗೋಲ್ಡನ್ ಸ್ಟಾರ್ ಗಣೇಶನ ಅಭಿಮಾನಿ. ಯಾವಾಗ ಮುಂಗಾರು ಮಳೆ ಫಿಲಮ್ ರಿಲೀಸ್ ಆಗಿತ್ತು, ನನಗೆ ಜೋಗ ಫಾಲ್ಸ್ ಎಲ್ಲಿದೆ ಅಂತಲೇ ಗೊತ್ತಿರಲಿಲ್ಲ ನಿಜ. ಯಾಕೆ ಅಂದರೆ ನಮಗೆ ಎಲ್ಲೂ ಟೂರಿಸ್ಟ್ ಪ್ಲೇಸಿಗೆ ನಮಗೆಲ್ಲೂ ಕೂಡ ಮನೆಯಲ್ಲಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಚೈಲ್ಡ್ಹುಡ್ಡಲ್ಲಿ. ಆವಾಗ ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿದ್ದೆ. ಸೊ ಎಲ್ಲರ ಹತ್ರನೂ ಕೇಳ್ತಿದ್ದೆ ಹೇಗಿದೆ, ಎಲ್ಲಿದೆ, ಹೆಂಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಎಲ್ಲ ಫ್ರೆಂಡ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ದೆ. ಸೊ ಆವಾಗ ಒಂದು ಡೈಲಾಗ್ ಇತ್ತಲ್ವ ಮುಂಗಾರು ಮಳೆ ಫಿಲಮಲ್ಲಿ, ಆ ಜಲಪಾತ ತುದಿಗೆ ಕರ್ಕೊಂಡು ಹೋಗ್ತೀರಾ ಅಂತ. ಸೊ ನಾನು ಯಾರಿಗೆ ಮದುವೆ ಆಗ್ತೀನಿ ಅವರಿಗೆ ನಾನು ಈ ಡೈಲಾಗ್ ಹೊಡಿತೀನಿ. ಸೊ ಫಸ್ಟು ಹೋದರೆ ನಾನು ಜೋಗ ಫಾಲ್ಸಿಗೆ ನನ್ನ ಹಸ್ಬೆಂಡ್ ಜೊತೆಗೆ ಹೋಗೋದು ಅನ್ನೋ ಒಂದು ಆಸೆ ಆವಾಗ ನನ್ನಲ್ಲಿ ಇತ್ತು. ಬಟ್ ಟೈಮ್ ಹೋಗ್ತಾ 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 ಏನಾಯಿತು, ಜಾಬಿಗೆ ಸೇರಿಕೊಂಡೆ. ಸೊ ಸ್ಟೂಡೆಂಟ್ಸ್ಗಳ ಜೊತೆಗೆ ಜೋಗ ನೋಡೋವಂಥ ಒಂದು ಭಾಗ್ಯ ಸಿಕ್ತು. ಸೊ ಅವ್ರಗಳ ಜೊತೆಗೆ ನೋಡಿದೆ. ಸೊ ಯಾವಾಗ ನಮ್ಮ ಮನೆಯವರು ನನಗೆ ಸಿಕ್ಕಿದ್ರು. ಸೊ ಸೆಕೆಂಡ್ ಟೈಮ್ ನಾನು ಹೋಗಿದ್ದು ಅವ್ರನ್ನ ಕರ್ಕೊಂಡು ಜೋಗ ಫಾಲ್ಸಿಗೆ. ಒಂದು ಸಚ್ ಎ ಬ್ಯೂಟಿಫುಲ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಅವ್ರ ಹತ್ರ ಎಲ್ಲ ಕೂಡ ನಾನು ಸ್ಟೋರಿ ಹೇಳ್ತಿದ್ದೆ. ನಾನು ಇಷ್ಟು ದೊಡ್ಡ ಗಣೇಶನ ಫ್ಯಾನು, ನಾನು ಈ ಥರ ನೋಡಬೇಕು ಅಂತ ಜೋಗ ನೋಡಬೇಕು ಅಂತ ಹೇಳಿಬಿಟ್ಟು ತುಂಬ ಆಸೆ ಆಗ್ತಿತ್ತು ಅಂತೆಲ್ಲ ಕೂಡ ಹೇಳ್ಕೊಂಡಿದ್ದೆ. ಸೊ ಅಷ್ಟೊತ್ತಲ್ಲಿ ಅದೆಲ್ಲ ಹಳೆ ಮಾತು ನೆನಪಾದ್ಮೇಲೆ ಇಲ್ಲಿ ಹೂವು ಇತ್ತು. ಹೂವು ಜಸ್ಟ್ ನಾನು ಟಚ್ ಮಾಡಿದೆ, ಅದು ನನ್ನ ಕೈಗೆ ಬಂದುಬಿಡ್ತು. ಸೊ ಈ ಹೂವು ತೊಗೊಂಡು ಹೋಗ್ಬಿಟ್ಟು ಪ್ರಪೋಸ್ ಮಾಡೋಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಐ ಲವ್ ಯು. ಆ ಜಲಪಾತ ತುದಿಗೆ ಕರ್ಕೊಂಡು ಹೋಗ್ತೀರಾ? ಖಂಡಿತ ಕರ್ಕೊಂಡು ಹೋಗೋಣ. ಇದು ಆ್ಯಕ್ಚುಲಿ ಇದು ಮುಂಗಾರು ಮಳೆ ಅಲ್ಲ, ಮೂವಿ ಸೀಸನ್ ಅಲ್ಲ ಇದು. ಮಾರ್ನಿಂಗು ತುಂಬ ಮಳೆ ಬರ್ತಾ ಇದೆ. ಸೊ ನೆಕ್ಸ್ಟ್ ಪ್ಲ್ಯಾನ್ ಎಲ್ಲಿಗೆ ಹೋಗೋದು ಅಂತ ಹೇಳಿಬಿಟ್ಟು ಯೋಚನೆಯನ್ನು ಮಾಡ್ತಾನೇ ಇದ್ವಿ. ಜೋಗ ನೋಡ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಅಂದ್ಬಿಟ್ಟು ಅಷ್ಟೊತ್ತಲ್ಲಿ ಬಿಸಿ ಬಿಸಿ ಕಾಫಿ ಬಂದಿತ್ತು. ನಿಜವಾಗ್ಲೂ ಈ ಮಳೆಯಲ್ಲಿ ಯಾರಾದರೂ ಏನಾದರೂ ಬಿಸಿ ಬಿಸಿ ಕಾಫಿ, ಬೋಂಡ ಎಲ್ಲ ಮಾಡಿಕೊಟ್ರೆ ತಿಂತಾ ಇರೋಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಸೊ ಡೈಲಿ ಮನೇಲಿ ನಾನು ಕಾಫಿ ಮಾಡ್ತಿದ್ದೆ. ಸೊ ಇವತ್ತು ಕಾಫಿ ನನಗೆ ಮಾಡಿಕೊಟ್ಟಿದ್ದಾರೆ. ಸೊ ಕುಡಿದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅಲ್ಲಿ ನಡ್ಕೊಂಡು ಬಂದೆ. ಮಳೆ ಕೂಡ ಯಾವಾಗ ಸ್ಟಾಪ್ ಆಗ್ತಿತ್ತು ಆವಾಗ ನಾನು ಬಂದುಬಿಟ್ಟು ಈ ಥರ ವಿಡಿಯೋನ ಶೂಟ್ನ ನಾನು ಮಾಡ್ಕೊತಿದ್ದೆ. ಬಟ್ ಆಗಲಿಲ್ಲ, ಯಾಕೆಂದರೆ ಆಯುಧಿ ಮಧ್ಯದಲ್ಲಿ ಎದ್ಬಿಟ್ಟಿದ್ಲು. ಸೊ ಎಷ್ಟಾಗತ್ತೋ ಅಷ್ಟು ನಾನು ವಿಡಿಯೋನ ಶೂಟ್ನ ನಾನು ಮಾಡಿದೆ. ಸೊ ಬನ್ನಿ ಅಪ್ಪನ ಮಗಳದು ಇಲ್ಲಿ ಆಟ ನೋಡೋಣ. ನಾಚಿಕೆ ಅಯ್ಯೋ
ಸೊ ಎಲ್ಲರೂ ಕೂಡ ಬೇಗ ಬೇಗ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಿಸಿ ಬಿಸಿ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿನ ತಿಂದ್ಕೊಂಡು ನಾವು ಜೋಗ ನೋಡೋಕ್ಕೆ ಹೋದ್ವಿ. ಸೊ ನಮ್ಮ ರೂಮಿಂದ ಜಸ್ಟ್ 5 ಮಿನಿಟ್ಸ್ ದೂರದಲ್ಲಿ ಜೋಗ್ ಫಾಲ್ಸ್ ಇತ್ತು. ಇದು ಟಿಕೆಟ್ ಲೈನ್. ಐದಿ ನೆಕ್ಸ್ಟ್ ನಾವು ಗಾಡಿ ಪಾರ್ಕ್ ಮಾಡಿಕೊಂಡು 20 ರುಪೀಸ್ ಟಿಕೆಟ್ ಮಾಡಿಕೊಂಡು ನಾವು ಒಳಗೆ ಎಂಟ್ರಿ ಕೊಟ್ವಿ. ಇನ್ನೂ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾ ಇದೆ. ಸೊ ಇಲ್ಲಿ ನನಗೆ ಆಯುಧಿಗೆ ಹಿಡಿಯೋದೇ ಆಗ್ತಾ ಇದೆ. ಅವಳು ಎಲ್ಲಿ ಕೆಸರು ನೀರು ಸಿಗುತ್ತೋ ಕಾಲು ಹಾಕಿ ಶೂಸನ್ನೆಲ್ಲ ಹಸಿ ಮಾಡ್ಕೊಂಡು ಪಚ್ಚ 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 ಅಂತ ಅಂದ್ಬಿಟ್ಟು ಆಟಾಡ್ತಾ ಇದ್ದಾಳೆ. ಸೊ ಆಯುಧಿ ಇದೇ ಫಸ್ಟ್ ಟೈಮ್ ಜೋಗ್ ಫಾಲ್ಸ್ ನೋಡೋಕ್ಕೆ ಅವಳು ಬಂದಿರೋದು. ಅವಳಿಗೆ ನಾವು ಕರ್ಕೊಂಡು ಬಂದಿರೋದು. ನಿಜವಾಗ್ಲೂ ಜೋಗ ನೋಡೋಕ್ಕೆ 2 ಕಣ್ಣು ಸಾಲದು. ಬಟ್ ಮಾನ್ಸೂನಲ್ಲಿ ಏನಾದರೂ ನೀವು ಬೆಸ್ಟ್ ಪ್ಲೇಸ್ ನೋಡಬೇಕು ಅಂತ ಅಂದ್ಬಿಟ್ಟಂದರೆ ನಾನು ರೆಫರ್ ಮಾಡೋದು ಜೋಗ್ ಫಾಲ್ಸೇ. ನಮ್ಮ ಜೋಗ್ ಫಾಲ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಬಟ್ ಈ ಸತಿ ಏನಾಗಿದೆ ಅಂದರೆ ಶಿವಮೊಗ್ಗದಲ್ಲಿ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಜೂನಲ್ಲಿ. ಈಗ ಡೇ ಬೈ ಡೇ ಮಳೆ ಬರ್ತಾ ಇದೆ. ಸೊ ನೀವು ಏನಾದರೂ ಜೋಗಕ್ಕೆ ಬರ್ತೀನಿ ಅಂತ ಅಂದಾಗ ಇವಾಗ ನೀವು ಏನು ನೀರು ನೋಡ್ತಿದ್ದೀರಲ್ಲ ಅದಕ್ಕಿಂತ ಇನ್ನೂ ಜಾಸ್ತಿ ನೀರನ್ನು ನೀವು ನೋಡ್ಬೋದು. ಬನ್ನಿ ಎಲ್ಲರೂ ಕೂಡ ಜೋಗ್ ಫಾಲ್ಸ್ ನೋಡೋಣ. ಬನ್ನಿ ಬನ್ನಿ ಬನ್ನಿ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಜೋಗ ಜಲಪಾತವು ಭಾರತದ 2ನೇ ಅತಿ ಎತ್ತರದ ಜಲಪಾತವಾಗಿದ್ದು ಅದ್ಭುತವಾದ 253 ಮೀಟರ್ 850 ಅಡಿ ಎತ್ತರದಲ್ಲಿ ಧುಮುಕುತ್ತದೆ. ಶರಾವತಿ ನದಿಯಿಂದ ತುಂಬಿ ಇದು 4 ಭವ್ಯವಾದ ಜಲಪಾತಗಳಾಗಿ ವಿಭಜನೆಯಾಗುತ್ತದೆ. ರಾಜ, ರಾಣಿ, ರೂರರ್ ಮತ್ತು ರಾಕೆಟ್. ಆಗಸ್ಟ್ರಿಂದ ಡಿಸೆಂಬರ್ ಬೆಸ್ಟ್ ಟೈಮ್ ನೀವು ಜೋಗ್ ಫಾಲ್ಸಿಗೆ ವಿಸಿಟ್ನ ನೀವು ಮಾಡ್ಬೋದು. ಸೊ ಜೋಗ ನೋಡ್ತಾ ಇದ್ರೆ ಗಣೇಶನ ಹಾಡು ನೆನಪಾಗ್ತಾ ಇದೆ. ಸೊ ಬನ್ನಿ ಕೇಳೋಣ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವ ಒಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದೋ, ಒಲವು ಎಲ್ಲಿ ಕುಡಿಯೊಡೆಯುವುದೋ ತಿಳಿಯದಾಗಿದೆ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಯೂಟಿಫುಲ್ ವಿಡಿಯೋ ಒಂದಿಗೆ. ಅಲ್ಲಿವರೆಗೆ ಟೇಕ್ ಕೇರ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್. ಹ್ಯಾವ್ ಅ ಗ್ರೇಟ್ ಡೇ. ಸಿ ಯು ಸೂನ್.